ಕೆಲವು ಜನ ಏನಂತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣವ್ರು ಹೇಳ್ಯಾರ. ಮತ್ತು ನಾವು ಕೈಯಾಗ ಹಿಡ್ಕೊಂಡು ಲಿಂಗ ಪೆದರ್ಪ ಅದು ಅದನ್ನೇನು ಗಾಳಿಲೇ ತಯಾರು ಮಾಡ್ಯಾರ. ನಾವು ಇಷ್ಟು ಲಿಂಗ ನಮ್ಮ ಕೈಯಾಗ ಐತಲ್ಲ ಅದನ್ನ ಎದರ್ಲೆ ತಯಾರು ಮಾಡ್ಯಾರ. ಆದ್ದರಿಂದ ಎಲ್ಲ ವಚನಗಳನ್ನು, ಸಾಂದರ್ಭಿಕ ಮಾತುಗಳನ್ನು ಸಾಂದರ್ಭಿಕವಾಗಿ ಯಾರೋ ಒಬ್ಬ ಪೂರ ಆಯುಷ್ಯನ ಅದರಾಗ ಕಳೆದಾನ. ಅಂಥ ಮನುಷ್ಯಾಗ ಬುದ್ಧಿ ಹೇಳೋ ಸಲುವಾಗಿ ಒಂದು ಹೇಳಿದ ಮಾತ ಹೊರತು ಅದು ಸರ್ವರಿಗೂ ಹೇಳಿದಂಥ ಮಾತು ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೋದು. ಇಂಥ ವಚನಗಳು ಬಹಳ ಅದಾವ ಬಸವಣ್ಣವರು. ಒಂದು ವಚನ ಮತ್ತೊಂದು ವಚನಕ್ಕೆ ವಿರೋಧ ಮಾಡುತ್ತೆ. ಹಿಂಗಂತ ತಿಳ್ಕೊಂಡು ಇಂಥ ವಿರೋಧವಾಸಿ ವಚನಗಳನ್ನು ಅಣ್ಣವ್ರು ಹೆಂಗೆ ಹೇಳಿದರು ಅಂತ ಅನ್ನಬಾರ್ದು. ಅವು ಸಾಂದರ್ಭಿಕ ಉಪದೇಶಗಳು. ಹೇಗೆ ಜನ ಭೇಟಿ ಆಗ್ತಾ ಹೋದ್ರು ಆಗಾಗ ಅವ್ರಿಗೆ ಉಪದೇಶ ಮಾಡ್ತಾ ಹೋದ್ರು. ಬಸವಣ್ಣವರು ಆ ದೇವರನ್ನು ಹೇಳುವಾಗ ಈ ಸ್ಥೂಲ ದೇವರನ್ನು ಒಪ್ಪುವುದಿಲ್ಲ, ಶಿವನನ್ನು ಒಪ್ಪುವುದಿಲ್ಲ, ವಿಷ್ಣುವನ್ನು ಒಪ್ಪುವುದಿಲ್ಲ, ಹಿಂಗಂತ ಹೇಳ್ತಿರ್ತಾರೆ. ನಾನು ಬಸವಣ್ಣವ್ರದ ಒಂದು ವಚನವನ್ನು ತಮಗೆ ಹೇಳ್ತೀನಿ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ 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 ಅಂದಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಇದ್ರೊಳಗ ಎಲ್ಲ ಸ್ಪಷ್ಟ ಹೇಳಿಬಿಟ್ಟಾರೆ. ಒಬ್ಬವ ರುಂಡಮಾಲೆ ಹಾಕೊಂಡಿದ್ನಂತ. ಅದರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರೆ, ಇದು ಕಾಳಿದಪ್ಪ, ಇದು ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರು. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂಥ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂತಹ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನು ನಾವು ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನು. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವರು ಹೇಳಿದ್ದಾರೆ. ಏನಂತ, ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರಳು ತಂಡಗಳು ಓದಿ ನೋಡಲು, ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತನಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವರು. ಈ ವಚನದ ತಾತ್ಪರ್ಯ ಏನಂದ್ರೆ, ಶಿವ ತನ್ನ ಸುತ್ತ ಇರುವಂಥ ಭೂತಗಳು ಅಂತೇನಿರ್ತಾವು, ಆ ಭೂತಗಳು ಶಿವನ ಕಡೆ ನೋಡ್ತಿದ್ವು ಅಂತ, ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ವು ಅಂತ, ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವ್ರನ್ನೂ ಒಪ್ಕೊಂಡಿದ್ದಿಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗೆ ಉತ್ತರ. ಬಸವಣ್ಣವರು ಶಿವನ ರೂಪವನ್ನು ಇಷ್ಟು ಚೆಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನೂ ಮತ್ತೇನು ಹೇಳ್ತಾರೆ ಬಸವಣ್ಣವ್ರ ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಇಂಥ ಎಲ್ಲ ಗುಡಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಅಧ್ಯಯನ ಮಾಡಿದರೆ ಸುಮಾರು 70-72 ವಚನಗಳು ಎಂಥವು ಅದಾವು ಅಂತಂದ್ರೆ, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ